lot of in the way you imagine an organization. It is not an NGO, and we are not a farmers' union either. And we have no bank account, we have no employees, we have no office, but we work harder than most other people that you might be aware of in the field of agriculture. And when we do events like this, just sort of a Deeparadhana, it is Krishi Kala that you can see in front of you. Bibi Janore, please come forward. You also please light the lamp. ಮಣ್ಣಿಗೆ ಹಸರೆಲೆ ಗೊಬ್ಬರ ಹಾಕಿ, ಮಣ್ಣಿಗೆ ಹಸರೆಲೆ ಗೊಬ್ಬರ ಹಾಕಿ, ಸಗಣಿ ಗೊಬ್ಬರವು ಜಗಲಿಗೆ ಬಾಕಿ, ಸಗಣಿ ಗೊಬ್ಬರವು ಜಗಲಿಗೆ ಬಾಕಿ, ಮಣ್ಣು ಜೀವಿಗಳ ಸಂಕುಲ ಸಾಕಿ, ಮಣ್ಣು ಜೀವಿಗಳ ಸಂಕುಲ ಸಾಕಿ, ಮಣ್ಣಾಕಿ ಜೀವನದ ಪಸಾಕಿ, ನಮ್ಮ ಮಣ್ಣಾಕಿ ಜೀವನದ ಪಸಾಕಿ, ಇಂಗಾಲ ಮಣ್ಣಿ ಇಂಗಾಲ, ಇಂಗಾಲ ಮಣ್ಣಿ ಇಂಗಾಲ, ಮಣ್ಣಿಗೆ ತರುವುದು ಇಂಗಾಲ, ಆಡುವುದು ಯಶೋಗಾಥೆಗಳನ್ನು ಪ್ರದರ್ಶಿಸಲು ಆಶಾ ಅಲಯನ್ಸ್ ಫಾರ್ ಸಸ್ಟೈನಬಲ್ ಹೋಲಿಸ್ಟಿಕ್ ಅಗ್ರಿಕಲ್ಚರ್ ಸುಸ್ಥಿರ ಕೃಷಿ ಮೈತ್ರಿ ಒಕ್ಕೂಟದಲ್ಲಿ ಕೃಷಿ ಜೀವನೋಪಾಯಕ್ಕೆ ಹಾನಿ ಮಾಡುವ ನಕಾರಾತ್ಮಕ ಬೆಳವಣಿಗೆಗಳನ್ನು ತಡೆಯಲು ನಾವು ಪ್ರಯತ್ನಿಸುತ್ತೇವೆ. ಆದರೆ ಪರಿಹಾರಗಳ ಮೇಲೂ ಸಮಾನವಾಗಿ ಗಮನಹರಿಸುತ್ತೇವೆ. ಇಂದು ಅನೇಕರು ಕೃಷಿಯಿಂದ ಹೊರಬರಲು ಯತ್ನಿಸುತ್ತಿರುವಾಗ ಕೃಷಿಯಲ್ಲಿ ಆಸಕ್ತಿ ಮತ್ತು ನಂಬಿಕೆ ಹೊಂದಿರುವ ಸಮುದಾಯವೇ ನಮ್ಮ ಕಣ್ಣು ಮುಂದಿದೆ ಎನ್ನುವುದು ನಮಗೆ ತಿಳಿದಿದೆ. ಅದೇ ಈ ಸಮ್ಮೇಳನದ ಉದ್ದೇಶ. Own travel, who have come long distances, not just from Karnataka but many other states, as well as Asha. Just as we are Asha, this is our event, this is our collective event, and we do these summelans for a purpose. ಆಶಾ ಕಿಸಾನ್ ಸ್ವರಾಜ್ ಸಹಯೋಗದಲ್ಲಿ ಮತ್ತು ಪ್ರಸಾರಂಗ CSYU ಮೈಸೂರು ಆತಿಥ್ಯದಲ್ಲಿ ನಡೆಯುತ್ತಿರುವ ಈ ಮಹತ್ವದ ಸಮಾವೇಶವನ್ನು ಆತಿಥ್ಯಪೂರ್ಣವಾಗಿ ಸ್ವೀಕರಿಸಿರುವುದು ನಮಗೆಲ್ಲ ಸಂತಸದ ಸಂಗಾತಿ ಮತ್ತು ವಿಚಾರ ಅನ್ನೋದು ತಿಳಿಸಲು ಬಯಸುತ್ತೇನೆ. ಈ ಮಟ್ಟದ ಮಹತ್ತರ ಸಮಾಗಮವನ್ನು ಆಯೋಜಿಸುವುದು ಒಂದು ಹೊಣೆಗಾರಿಕೆಯಾಗಿದ್ದು, ಅದೇ ಸಮಯದಲ್ಲಿ ಬಹಳ ಮುಖ್ಯವಾದ ಅವಕಾಶವೂ ಆಗಿದೆ. ವಿಶ್ವವಿದ್ಯಾಲಯಗಳು ಕೇವಲ ಪಾಠ ಅಧ್ಯಯನ ನಡೆಸುವ ಸ್ಥಳಗಳಷ್ಟೇ ಅಲ್ಲ, ಅವು ಸಮಾಜದ ತುರ್ತು ಪ್ರಶ್ನೆಗಳಿಗೆ ಪ್ರತಿಕ್ರಿಯುವ ಒಂದು ಜೀವಂತ ಸಂಸ್ಥೆಗಳಾಗಿವೆ. ಕೃಷಿ ಪರಿಸರ ಸ್ಥಿರತೆ, ಬೀಜ ಸ್ವಾಯತ್ತತೆ, ರೈತರ ಗೌರವ, ಸಮುದಾಯ ಸ್ವಾವಲಂಬನೆ ಇವು ಕಡಿಮೆ ಪ್ರಾಮುಖ್ಯತೆ ವಿಷಯಗಳಲ್ಲ. ಯಾಕಂದರೆ ಇವತ್ತು ದೇಶದಲ್ಲಿ ರೈತರು ಮತ್ತು ಸೈನಿಕರು, ಶಿಕ್ಷಕರು ಇವತ್ತಿನ ದೇಶದ ಬೆನ್ನೆಲುಬು. ಅದು ಹೇಳಬೇಕಂದ್ರೆ ರೈತರ ಇಲ್ಲದೆ ದೇಶದ ಯಾವ ಸಂಗಾತಿಯೂ ಸಹ ಒಂದು ದೇಶದ ಒಂದು ಸಣ್ಣ ಹುಲ್ಲು ಸಹ ಗೆದರದಿಲ್ಲ.